ಶ್ರೀಹರಿ. ಮಧುಕಾಂತ, ಈ ದಿನ ನಾವು ಸಂಚಾರಕ್ಕೆ ಹೊರಡಬೇಕಿದೆ. ನೀನೂ ನಮ್ಮ ಜೊತೆ ಬರಬೇಕು. ಹೀಗಿರುವಾಗ ಸಿದ್ಧತೆ ಮಾಡಿಕೊಳ್ಳದೆ ಹಾಗೇ ನಿಂತಿದ್ದೀಯಾ? ಗುರುಗಳು ಮನ್ನಿಸಬೇಕು. ಇಲ್ಲಿವರೆಗೂ ನನ್ನ ಮುಂದೆ ತಾವು ಅದೆಷ್ಟೋ ಕಾರ್ಯಗಳನ್ನು ಮಾಡಿದ್ದೀರಾ, ಪವಾಡಗಳನ್ನು ಕೂಡ ಮಾಡಿದ್ದೀರಾ. ಆದರೆ ನಾನು ಅದನ್ನು ಮತ್ತೊಬ್ಬರ ಮುಂದೆ ಹೇಳುವುದಾಗಲಿ ಅಥವಾ ನಿಮ್ಮ ಒಪ್ಪಿಗೆ ಇಲ್ಲದೆ ಅದನ್ನು ನಾನೇ ನೆನೆಸಿಕೊಳ್ಳುವುದಾಗಲಿ ಮಾಡುವುದಿಲ್ಲ. ಈ ನನ್ನ ಮಾತಿಗೆ ನಿಮ್ಮ ಪಾದವೇ ಸಾಕ್ಷಿ ಗುರುಗಳೇ. ಆ ನಂಬಿಕೆಯಿಂದಲೇ ಅಲ್ಲವೇ ನೀನಿನ್ನೂ ನಮ್ಮ ಆಪ್ತ ವಲಯದಲ್ಲೇ ಇರೋದು? ಅದು ನನ್ನ ಸೌಭಾಗ್ಯ ಗುರುಗಳೇ. ನನ್ನ ಪೂರ್ವಜರು ಮಾಡಿದ ಪುಣ್ಯದ ವಿಶೇಷ. ನಿಮ್ಮ ತಪಸ್ಸಿನಿಂದ ಅದೆಷ್ಟೋ ಜನ ಭಕ್ತರ ಕಷ್ಟಗಳು ಬಗೆಹರಿದಿದೆ. ಆದರೆ ಇಂದಿನ ಈ ನಿಮ್ಮ ತೀರ್ಮಾನದಲ್ಲಿ ಯಾವಾಗಲೂ ಇದ್ದ ಗುರುಕರುಣೆ ಇದ್ದಂತಿಲ್ಲ. ಗುರುಗಳು ನನಗೆ ಸಲಿಗೆ ಕೊಟ್ಟಿದ್ದೀರಿ, ಹಾಗಾಗಿ ನಾಲ್ಗೆ ಉದ್ದ ಮಾಡ್ತಿದ್ದೇನಂತ ತಾವು ಭಾವಿಸಬೇಡಿ. ನಿಮ್ಮಿಂದ ಕನಸಿನಲ್ಲಿಯೂ ಕೂಡ ತಪ್ಪು ನಡೆಯುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ಈ ನಿಮ್ಮ ನಡವಳಿಕೆ ನನ್ನ ಮನಸ್ಸಿಗೆ ತುಂಬಿ ಬರಲಿಲ್ಲ. ಇದು ನನ್ನ ಮನಸ್ಸನ್ನು ಕಾಡುತ್ತಿದೆ. ನಿಜವಾಗಿಯೂ ಈ ಹಿಂದೆ ಯಾವಾಗಲೂ ಈ ಭಾವನೆ ನನ್ನನ್ನು ಬಾಧಿಸುತ್ತಿಲ್ಲ. ಯಾವ ಕ್ಷಣದಲ್ಲಿಯೂ ನಾನು ನಿಮ್ಮ ಬಳಿ ಹೀಗೆ ಕೇಳಬೇಕೆಂದು ಅನಿಸಿದ್ದೂ ಇಲ್ಲ. ಆದರೆ ಇಂದಿನ ಈ ನನ್ನ ಮನೋವಿಕಾರಕ್ಕೆ ಕಾರಣ ತಿಳಿಯುತ್ತಿಲ್ಲ ಗುರುಗಳೇ. ತಾವೇ ಅನುಗ್ರಹಿಸಬೇಕು. ಮಧುಕಾಂತ, ಇದು ನಿನ್ನ ಮಾತಲ್ಲ. ನಿನ್ನ ಒಳಗಿರುವ ಭಗವಂತ ನಮ್ಮನ್ನು ಪ್ರಶ್ನಿಸುತ್ತಿದ್ದಾನೆ. ಆದರೆ ಈಗ ನಾವು ತೆಗೆದುಕೊಂಡ ಈ ತೀರ್ಮಾನಕ್ಕೂ ಅವನೇ ಕಾರಣ ಎನ್ನುವುದು ಸತ್ಯ. ಆದರೂ ಹೇಳುತ್ತೇನೆ ಕೇಳು. ನಿನಗೆ ಅರಿವಿದ್ದಂತೆ ಜ್ಯೇಷ್ಠಲಕ್ಷ್ಮಿಯು ವೆಂಕಟನಾಥನ ಆಶ್ರಯಕ್ಕೆ ಬರುತ್ತಲಿದ್ದಾಳೆ. ಹೌದು ಗುರುಗಳೇ. ಆದರೆ ಈ ಸಮಯದಲ್ಲಿ ತಾವೇ ಹತ್ತಿರವಿದ್ದು ವೆಂಕಟನಾಥಾಚಾರ್ಯರನ್ನು ಕಾಪಾಡಬೇಕಲ್ಲವೇ? ಹೌದು, ಆ ಬಯಕೆ ನಮ್ಮ ಮನದಲ್ಲೂ ಬಹಳವಾಗಿಯೇ ಇದೆ. ಆದರೆ ಹಾಗೆ ಮಾಡಿದರೆ ಯುಗ ಯುಗಗಳಿಂದ ದೇವತೆಗಳು ಮಾಡಿರುವ ಸಂಕಲ್ಪ ಕೈಗೂಡುವುದಿಲ್ಲ. ಮುಂದೆ ವೆಂಕಟನಾಥ 700 ವರ್ಷಗಳ ಕಾಲ ತಾನು ಜಾಗೃತವಾಗಿದ್ದುಕೊಂಡು ಕಲಿಯ ಪ್ರಭಾವದಿಂದ ಭಕ್ತರನ್ನು ಉದ್ಧರಿಸಬೇಕಾಗಿದೆ. ಅದಕ್ಕೆ ಈಗ ಅವನು ಕಷ್ಟದ ಅನುಭವ ಹೊಂದಲೇಬೇಕು. ಇದು ಅನಿವಾರ್ಯ. ವೆಂಕಟನಾಥನಿಗೆ ಈ ಕಷ್ಟ ಬಂದಿರುವುದು ಮುಂದಿನವರಿಗಾಗಿ. ಈಗ ನಾನು ಅದನ್ನು ತಡೆದರೆ ತಪ್ಪಾಗುತ್ತದೆ. ಹಾಗೆಂದು ನಾವು ಇಲ್ಲಿಯೇ ಉಳಿದರೆ ನಮ್ಮ ಮನಸ್ಸು ಕಾಠಿನ್ಯತೆಯನ್ನು ಕಳೆದುಕೊಂಡು ಮಠದಿಂದ ಅನುದಾನ ಕಳುಹಿಸಿದರೂ ಕೂಡ ಅದು ದೇವಿಯ ಪ್ರಭಾವದಲ್ಲಿ ವೆಂಕಟನಾಥನಿಗೆ ತಲುಪುವುದಿಲ್ಲ. ಬದಲಿಗೆ ನಾವೇ ದೈವದ್ರೋಹಿಯಾಗುತ್ತೇವೆ. ಹಾಗಾದ್ದರಿಂದ ಮನಸ್ಸಿಗೆ ಇಚ್ಛೆ ಇಲ್ಲದೇ ಇದ್ದರೂ ನಾವು ಸಂಚಾರ ಹೊರಟಿದ್ದೇವೆ. ಒಟ್ಟಿನಲ್ಲಿ ಸರ್ವೇ ಜನರಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು. ಗುರುಗಳೇ, ಇದಕ್ಕಿರುವುದು ಇದೊಂದೇ ಮಾರ್ಗವೇ? ಇದಕ್ಕೆ ಬೇರೆ ಪರಿಹಾರವೇ ಇಲ್ಲವೇ? ಇಲ್ಲ. ವೆಂಕಟನಾಥ ಬಡತನದ ಕಷ್ಟ ಅನುಭವಿಸಿದರೆ ಅವನಿಗೆ ಆ ಬಡತನ ವಿಧಿಸಿ ಅವನಿಗಿಂತಲೂ ಹೆಚ್ಚು ಮಾನಸಿಕ ವೇದನೆ ನಮಗಾಗಿದೆ. ಇನ್ನು ಮಾತು ಸಾಕು. ಪ್ರಯಾಣಕ್ಕೆ ಸಿದ್ಧನಾಗು.